ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಟೆಕ್ ವಿತ್ ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಪೋಸ್ಟ್ ಮ್ಯಾಟ್ರಿಕ್ SSP ಸ್ಕಾಲರ್ಶಿಪ್ನ ಯಾವ ರೀತಿ ಮೊಬೈಲಲ್ಲಿ ಅಪ್ಲೈ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಮತ್ತು ನೀವೇನು ಅಪ್ಲೈ ಮಾಡಿದ್ದನ್ನ ಬೇಗನೆ ಅಪ್ಲೈ ಮಾಡಿ. ಡಿಸೆಂಬರ್ 20 ಲಾಸ್ಟ್ ಡೇಟ್ ಆಗಿದೆ. ಫಸ್ಟ್ ನೀವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಬಿಟ್ಟು SSP ಸ್ಕಾಲರ್ಶಿಪ್ ಅಂತ ಸರ್ಚ್ ಮಾಡಿ. ಅದಾದಮೇಲೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ಈ ಕಡೆ ರೈಟ್ ಕಾಣ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಈ ಪೇಜ್ ಓಪನ್ ಆದಮೇಲೆ ನೀವು ಯೂಸರ್ ID ಹಾಕಬೇಕು ಮತ್ತು ನಿಮ್ಮ ಪಾಸ್ವರ್ಡ್ನ ಹಾಕಬೇಕು. ಮತ್ತು ಅಲ್ಲಿ ಕ್ಯಾಪ್ಚರ್ ಕೊಟ್ಟಿರ್ತಾರೆ, ಆ ಕ್ಯಾಪ್ಚರ್ನ ಹಾಕಬೇಕು. ನಿಮಗೇನಾದರೂ ಯೂಸರ್ ID ಗೊತ್ತಿಲ್ಲ ಅಂದರೆ ಇಲ್ಲೇ ಇದೆ ಫಾರ್ವರ್ಡ್ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಮತ್ತು ID ಗೊತ್ತಿಲ್ಲ ಅಂದರೆ ನೀವು ಅದನ್ನು ತಿಳ್ಕೊಬೋದು. ID ಯಾವ ರೀತಿ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ಟು ಮತ್ತು OTP ಬರುತ್ತೆ, ಆವಾಗ ನಿಮ್ಮ ID ಸಿಗುತ್ತೆ. ಮತ್ತು ಪಾಸ್ವರ್ಡ್ ಸಹ ಅದೇ ಥರ ನೀವು ಚೇಂಜ್ ಮಾಡ್ಕೋಬೋದು. ಅದಾದಮೇಲೆ ನಿಮ್ಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ ನೀವು ಈ 5 ಸ್ಟೆಪ್ನ ಕಂಪ್ಲೀಟಾಗಿ ಫಿಲ್ ಮಾಡಬೇಕಾಗುತ್ತೆ. ನಂದು ಆಲ್ರೆಡಿ ಅಪ್ಲೈ ಮಾಡಿರೋದ್ರಿಂದ ಇಲ್ಲಿ ಗ್ರೀನ್ ಕಲರ್ ತೋರಿಸ್ತಿದೆ. ನೀವು ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಅದು ಆರೆಂಜ್ ಕಲರಲ್ಲಿ ಇರುತ್ತೆ. ನೀವು ಮತ್ತೆ ನಿಮ್ಮ ಡೀಟೇಲ್ಸ್ನ ಹಾಕೋವಾಗ ಎಲ್ಲ ಡಾಕ್ಯುಮೆಂಟ್ಸಲ್ಲಿ ಒಂದೇ ಥರ ನೇಮ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿಬಿಟ್ಟು ಹಾಕಿ. ಯಾಕಂದರೆ ನೇಮ್ ಬೇರೆ ಬೇರೆ ಇದ್ದರೆ ರಿಜೆಕ್ಟ್ ಆಗೋ ಸಾಧ್ಯತೆ ಭಾಳ ಇರುತ್ತೆ. ಹಾಗಾಗಿ ಅದನ್ನು ಹುಷಾರಾಗಿ ನೋಡಿಬಿಟ್ಟು ಅಪ್ಲೋಡ್ ಮಾಡಿ. ಇದು ನೀವು ವ್ಯಾಸಂಗ, ಜಾತಿ ಮತ್ತು ವೈಯಕ್ತಿಕ ವಿವರಗಳನ್ನು ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ರಿನ್ಯೂವಲ್ ಆಗಿದ್ದು ಇರಬೇಕು. ಮತ್ತು ಅದರ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ನೇಮ್ ಇದೆ ಅದೇ ರೀತಿ ಕಾಸ್ಟ್ ಇನ್ಕಮ್ನಲ್ಲೂ ಸೇಮ್ ನೇಮ್ ಇರಬೇಕು. ನೀವೇನಾದರೂ ಇದಕ್ಕೂ ಮುಂಚೆ ಆ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದ್ದರೆ ಅದು ಆಲ್ರೆಡಿ ಡಾಟಾ ಬೇಸಲ್ಲಿ ಸೇವ್ ಇರುತ್ತೆ. ಅದನ್ನು ನೀವು ಎಡಿಟ್ ಮಾಡಿಬಿಟ್ಟು ನಿಮ್ಮದು ಅಪ್ಡೇಟೆಡ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದನ್ನು ಅಪ್ಲೈ ಅಂತ ಕೊಟ್ಟಾಗ ನಿಮಗೆ ಎಡಿಟ್ ಆಪ್ಷನ್ ಬರುತ್ತೆ. ಅಲ್ಲಿ ನೀವು ಕಂಪ್ಲೀಟಾಗಿ ಎಲ್ಲ ಡೀಟೇಲ್ಸ್ ಸರಿಯಾಗಿದೆ ಇಲ್ವಾ ಅಂತ ಚೆಕ್ ಮಾಡಿ ಅಪ್ಲೋಡ್ ಮಾಡಿ. ಯಾವುದಕ್ಕೂ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ 1-2 ಸತಿ ಚೆಕ್ ಮಾಡಿ. ಇದು ಫಸ್ಟ್ ಸ್ಟೆಪ್ ಅಪ್ಲಿಕೇಶನ್ ಫಿಲ್ ಮಾಡೋದಾಗಿರುತ್ತೆ. ಮತ್ತು ಈ ಸೆಕೆಂಡ್ ಸ್ಟೆಪ್ನಲ್ಲಿ ನಿಮ್ಮ ಸ್ಟೂಡೆಂಟ್ ಕಾಲೇಜ್ ಡೀಟೇಲ್ಸ್ನ ಅಪ್ಲೋಡ್ ಮಾಡೋಕ್ಕಾಗುತ್ತೆ. ನೀವು ಯಾವ ಕಾಲೇಜಲ್ಲಿ ಸ್ಟಡಿ ಮಾಡ್ತಿದ್ದೀರಾ ಮತ್ತು ಯಾವ ಕೋರ್ಸ್ನ ಮಾಡ್ತಿದ್ದೀರಾ ಮತ್ತು ಯಾವ ಇಯರ್ನಲ್ಲಿ ಅಂತ ಕಂಪ್ಲೀಟ್ ಡೀಟೇಲ್ಸ್ನ ನೀವು ಕೊಡಬೇಕಾಗುತ್ತೆ. ವಿತ್ ಪ್ರೂಫ್ ಸಮೇತ ಹಾಕಬೇಕಾಗುತ್ತೆ. ನೀವು ಈ ಸೆಕೆಂಡ್ ಸ್ಟೆಪ್ನ ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಈ ರೀತಿ ಡಾಟಾ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಆರ್ ಯು ಸ್ಟಡಿಂಗ್ ಇನ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಲೊಕೇಟೆಡ್ ಔಟ್ಸೈಡ್ ಕರ್ನಾಟಕ ಅಂತಿದೆ. ನೀವು ಎಸ್ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಅದಾದಮೇಲೆ ಸೆಕೆಂಡ್ ಆಪ್ಷನ್ ತಾನಾಗೆ ಬರುತ್ತೆ. ಮತ್ತು ಇಲ್ಲಿ ಆರ್ ಯು ಸ್ಟಡಿಂಗ್ ಇನ್ 11th or 12th ಇನ್ CBSE ಆರ್ ICSE ಈ ಥರ ಆಪ್ಷನ್ ಇರುತ್ತೆ. ನೀವು ಯಾವುದಾದ್ರೂ ಒಂದು ಆಪ್ಷನ್ಗೆ ಅಪ್ಲಿಕೇಬಲ್ ಆಗಿದ್ದರೆ ಇಲ್ಲಿ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಅದನ್ನು ನೀವು ನೋ ಅಂತ ಹಾಕಿದ ಮೇಲೆ ಈ ಥರ್ಡ್ ಆಪ್ಷನ್ ಬರುತ್ತೆ. ಆರ್ ಯು ಸ್ಟಡಿಂಗ್ ಇನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ PUC ಅಂತ ಕೇಳುತ್ತೆ. ನೀವು ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ, ಎಸ್ ಅಂದರೆ ಎಸ್ ಅಂತ ಹಾಕಿ. ಅದಾದಮೇಲೆ ನೀವು ನೋ ಅಂತ ಹಾಕಿದ ಮೇಲೆ ಈ ಫೋರ್ತ್ ಒಂದು ಆಪ್ಷನ್ ಜನ್ರೇಟ್ ಆಗುತ್ತೆ. ಡು ಯು ಹ್ಯಾವ್ USN, ನೀವು USN ಏನಾದರೂ ಹೊಂದಿದ್ದರೆ ನೀವು ಎಸ್ ಅಂತ ಹಾಕಿ. ಆವಾಗ USN ಥ್ರೂ ನೀವು ರಿಜಿಸ್ಟ್ರೇಷನ್ ಮಾಡ್ಬೋದು. ಇಲ್ಲ ಅಂದರೆ ಮತ್ತು ನೀವು ಯಾವುದಾದ್ರೂ ಪ್ರೊಫೆಷ್ನಲ್ ಕೋರ್ಸಲ್ಲಿ ಸ್ಟಡಿ ಮಾಡ್ತಿದ್ದೀರಾ ಅಂತ ಕೇಳುತ್ತೆ. ಹೌದು ಅಂತ ಹಾಕಿದ ಮೇಲೆ ನೀವು ಎಸ್ ಅಂತ ಕೊಟ್ಟ ಮೇಲೆ ಇಲ್ಲಿ ಮೋಡ್ ಆಫ್ ಅಡ್ಮಿಷನ್ ಅಂತ ಬರುತ್ತೆ. ನೀವು ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಸೆಲೆಕ್ಟ್ ಅಂತ ಆಪ್ಷನ್ ಇದೆ. ಸೆಲೆಕ್ಟ್ ಮಾಡಿದರೆ ನೀವು ಅಡ್ಮಿಷನ್ ಥ್ರೂ ಕೌನ್ಸಿಲಿಂಗ್ ಬೈ KE ಅಥವಾ ಕಾಮೆಡ್ KE ಅಥವಾ CSE ಇಂದ ಆಗಿದ್ದೀರಾ, ಅಥವಾ ಕ್ಯಾಟ್ ಅಂತ ಎಕ್ಸಾಮ್ ಇಂದ ಆಗಿದ್ದೀರಾ, ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಅಥವಾ NRI ಕೋಟಾ ಅಂದರೆ ನೀವು ಹೊರದೇಶದಿಂದ ಬಂದಿದ್ದರೆ. ನೀವು ಕೌನ್ಸಿಲಿಂಗ್ ಅಂತ ಚೂಸ್ ಮಾಡಿದ ಮೇಲೆ ನಿಮ್ಗೆ ಸೆಕೆಂಡ್ ಆಪ್ಷನ್ ಬರುತ್ತೆ. ಅಲ್ಲಿ ನೀವು KCET ಥ್ರೂ ಆಗಿದ್ದೀರಾ ಅಥವಾ KE ಏಜೆನ್ಸಿಯಿಂದ ಆಗಿದ್ದೀರಾ ಅಥವಾ ನೀಟಾ ಅಥವಾ ಕ್ಯಾಟ ಅಥವಾ ಮತ್ತು ಕಾಮೆಡ್ KE ಅಂತ ನೀವು ಚೂಸ್ ಮಾಡಬೇಕಾಗುತ್ತೆ. ನೀವು ಏಜೆನ್ಸಿನ ಸೆಲೆಕ್ಟ್ ಮಾಡಿದಾದ್ಮೇಲೆ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಕೌನ್ಸಿಲಿಂಗ್ ಡೀಟೇಲ್ಸ್ನ ನೀವು ಕಂಪ್ಲೀಟಾಗಿ ಹಾಕಬೇಕಾಗುತ್ತೆ. ನೀವು UG ಅಂದರೆ UG ಹಾಕಿ, ಇಲ್ಲ PG ಹಾಕಿ. ಮತ್ತು ಕೌನ್ಸಿಲಿಂಗ್ ನಂಬರ್ ಅಂದರೆ ಇದು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲೂ ಕೂಡ ಇರುತ್ತೆ. ಯಾವ ಥರ ನಂಬರ್ ಅಂದರೆ ಈಗ 5 ಡಿಜಿಟ್ ಅಷ್ಟೇ ಇರುತ್ತೆ. ಫಸ್ಟ್ 2 ಡಿಜಿಟು ಲೆಟರ್ ಇರುತ್ತೆ ಮತ್ತು 3 ಡಿಜಿಟು ನಂಬರ್ ಇರುತ್ತೆ. ಆ ನಂಬರ್ ಹಾಕಿ. ಮತ್ತು ಕೌನ್ಸಿಲಿಂಗ್ ಅಡ್ಮಿಷನ್ ಇಯರ್, ಮತ್ತು ನೀವು ಯಾವ ಇಯರಲ್ಲಿ ಅಡ್ಮಿಷನ್ ಆಗಿದ್ದರೆ ಅದನ್ನು ಹಾಕಬೇಕಾಗುತ್ತೆ. ಅದಾದಮೇಲೆ ಕೌನ್ಸಿಲಿಂಗ್ ಕೋರ್ಸ್. ಒಂದು ವೇಳೆ ನೀವು BA ಅಂತ ಹಾಕಿದಲ್ಲಿ ಅದು ಏನಾದರೂ ಡಾಟಾ ತೊಗೊಳ್ಳಿಲ್ಲ ಅಂದರೆ ನೀವು ಅಲ್ಲಿ ಮತ್ತೆ ಕೆಳಗಡೆ ಇಂಜಿನಿಯರಿಂಗ್ ಅಂತ ಆಪ್ಷನ್ ಇರುತ್ತೆ. ಆ ಆಪ್ಷನ್ನ ಹಾಕಿದರೆ ಡಾಟಾ ತಾನಾಗಿ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ KE ಕಡೆಯಿಂದ ಅವರು ಇನ್ಫಾರ್ಮೇಷನ್ ಏನೇನಿದೆ ಅದನ್ನು ಕಂಪ್ಲೀಟಾಗಿ ನೀವು ಕಾಲೇಜಲ್ಲಿ ಯಾವ ಕಾಲೇಜಲ್ಲಿ ಓದ್ತಿದ್ದೀರಾ ಅಂತ ಎಲ್ಲ ಡೀಟೇಲ್ಸ್ನ ಅದು ತಾನಾಗೆ ಶೋ ಮಾಡುತ್ತೆ. KE ಕಡೆಯಿಂದ ಡಾಟಾ ಎಲ್ಲ ಬಂದ ಮೇಲೆ ಲಾಸ್ಟ್ಗೆ ಈ ಥರ ಅಪ್ಲೋಡ್ ಕೌನ್ಸಿಲಿಂಗ್ ಅಡ್ಮಿಷನ್ ಆರ್ಡರ್ ಕಾಪಿ ಅಂತ ಇರುತ್ತೆ. ನೀವು ಅಡ್ಮಿಷನ್ ಆಗಬೇಕಾದ್ರೆ ಕಾಲೇಜ್ ಕಡೆಯಿಂದ ಒಂದು ಅಡ್ಮಿಷನ್ ಆರ್ಡರ್ ಅಂತ ಕೊಟ್ಟಿರ್ತಾರೆ. ಆ ಅಡ್ಮಿಷನ್ ಕಾಪಿನ ಡ್ರೈವ್ಲಿಂದ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ಅದು ಫೈಲ್ ನೇಮ್ ಏನಾದರೂ ದೊಡ್ಡದಿದ್ದರೆ ಅದನ್ನು ಸಣ್ಣದು ಮಾಡಿ ಅಪ್ಲೋಡ್ ಮಾಡಿ, ಇಲ್ಲಾಂದರೆ ಎರರ್ ತೋರಿಸುತ್ತೆ, ಇಲ್ಲ ಫೈಲ್ ಅಪ್ಲೋಡ್ ಆಗೋಲ್ಲ. ಫೈಲ್ ನೇಮ್ನ ಯಾವ ರೀತಿ ಸಣ್ಣದು ಮಾಡೋದಂತ ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋನ.
ಅಥವಾ ನಾನು ಡಿಸ್ಕ್ರಿಪ್ಷನ್ಲಿ ಆ್ಯಡ್ ಮಾಡಿರ್ತೀನಿ, ಬೇಕಾದರೆ ನೋಡಿಬಿಟ್ಟು ಅಪ್ಲೋಡ್ ಮಾಡಿ. ನೀವು ಫೈಲ್ನ ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕಾಣ್ತಿದೆಯಲ್ಲ, ಆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ನಿಮಗೆ ಮೇಲ್ಗಡೆ ಬಂದರೆ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ. ನೆಕ್ಸ್ಟ್ ಅಂತ ಆಪ್ಷನ್ ಕ್ಲಿಕ್ ಮಾಡಿ. ಅದಾದಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ನ ಅಪ್ಲೈ ಮಾಡಬೇಕಾಗುತ್ತೆ. ನೀವು ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಈ ಥರ ಥರ್ಡ್ ಸ್ಟೆಪ್ನ ಅಪ್ಲೈ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಈ ಅಟೆನ್ಷನ್ ಡೀಟೇಲ್ಸ್ ಅಂದರೆ ನೀವು ಅಪ್ಲೋಡ್ ಮಾಡಿ ಡಾಕ್ಯುಮೆಂಟ್ಸ್ನ ನಿಮಗೆ ಶೋ ಮಾಡುತ್ತೆ, ಇದೆಲ್ಲ ಕರೆಕ್ಟ್ ಇದೆ ಅಂತ ನಿಮ್ಮನ್ನ ಇನ್ನೊಮ್ಮೆ ಇನ್ಫಾರ್ಮೇಷನ್ ಕೇಳುತ್ತೆ. ಸರಿ ಇದ್ದರೆ ಸರಿ ಅಂತ ಕೊಡಿ, ಮತ್ತು ಏನಾದರೂ ಎಡಿಟ್ ಮಾಡೋದಿದ್ದರೆ ಎಡಿಟ್ ಮಾಡ್ಬೋದು. ಮತ್ತು ನೆಕ್ಸ್ಟ್ 4 ಸ್ಟೆಪ್ಪಲ್ಲಿ ನೀವು ಹಾಸ್ಟೆಲರ್ ಇದ್ದರೆ ಹಾಸ್ಟೆಲರ್ ಮತ್ತು ಡೇಸ್ ಕಾಲರ್ ಇದ್ದರೆ ಡೇಸ್ ಕಾಲರ್ ಅಂತ ಹಾಕಿ. ಇದಕ್ಕೇನು ಭಾಳ ಇನ್ಫಾರ್ಮೇಷನ್ ಅದೇನು ಕೇಳಲ್ಲ, ಸ್ವಲ್ಪ ಅದಷ್ಟೇ ಕೇಳುತ್ತೆ. ನೀವು ಚೂಸ್ ಮಾಡಿಬಿಟ್ರೆ ಮುಗೀತು. ಅದಾದಮೇಲೆ ಲಾಸ್ಟ್ ಸ್ಟೆಪ್ಪೇ ಫೈನಲ್ ಸಬ್ಮಿಷನ್ ಇರುತ್ತೆ. ನೀವು ಮತ್ತೆ ಒಂದು ಸಾರಿ ಸಬ್ಮಿಟ್ ಮಾಡೋಕ್ಕಿಂತ ಎಲ್ಲ ಡಾಕ್ಯುಮೆಂಟ್ಸ್ ಸರಿಯಾಗಿದೆ ಅಂತ ಚೆಕ್ ಮಾಡಿ. ಒಂದೊಳ್ಳೆ ಡಾಕ್ಯುಮೆಂಟ್ಸ್ ಸರಿ ಇಲ್ಲ ಅಂದರೆ ರಿಜೆಕ್ಟ್ ಆಗುತ್ತೆ. ನೀವು ಎಲ್ಲ ಸ್ಟೆಪ್ನು ಕಂಪ್ಲೀಟ್ ಮಾಡಿದ ಮೇಲೆ ನಿಮ್ಗೆ ಈ ಥರ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು ನೋಟಿಸು, ನಿಮ್ಮದು ಎಲ್ಲ ಡೀಟೇಲ್ಸ್ ಬರುತ್ತೆ. ಅದಾದಮೇಲೆ ಲಾಸ್ಟಲ್ಲಿ ನೀವು ಸಬ್ಮಿಟ್ ಅಂತ ಕೊಟ್ಬಿಟ್ರೆ ಇಲ್ಲೊಂದು ಟಿಕ್ ಮಾರ್ಕ್ ಇರುತ್ತೆ, ಅದನ್ನ ಹಾಕಿ ಸಬ್ಮಿಟ್ ಅಂತ ಕೊಟ್ಬಿಟ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಈ ಥರ ಒಂದು ನೋಟಿಫಿಕೇಷನ್ ಬರುತ್ತೆ. ಮತ್ತು ಪ್ಲೀಸ್ ಪ್ರಿಂಟ್ ನಾಲೆಜ್ಮೆಂಟ್ ಫಾರ್ ಯುವರ್ ಫ್ಯೂಚರ್ ರೆಫರೆನ್ಸ್ ಅಂತ ಒಂದು PDF ಫೈಲ್ ಇರುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗುತ್ತೆ. ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ಲಿ ಸಬ್ಮಿಟ್ ಆದಮೇಲೆ ಇಲ್ಲಿ ಕಾಣ್ತಿದೆ ನೋಡಿ, ಪ್ರಿಂಟ್ ನಾಲೆಜ್ಮೆಂಟ್ ಅಂತ ಇದೆಯಲ್ಲ, ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಅದೊಂದು ಕಂಪ್ಲೀಟ್ ರೆಸಿಪ್ಟ್ ಥರ ಬರುತ್ತೆ, ನೀವು ಅಪ್ಲಿಕೇಶನ್ ಮಾಡಿದ್ದೀರಾ ಅಂತ. ಮತ್ತು ನಿಮ್ಮ ಡೀಟೇಲ್ಸ್ ಎಲ್ಲ ಇರುತ್ತೆ ಅದರಲ್ಲಿ. ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಅದು ಮುಂದೆ ನಿಮಗೆ ಬೇಕಾಗುತ್ತೆ. ನೀವೇನಾದರೂ ಇಲ್ಲಿವರೆಗೆ ಈ ವಿಡಿಯೋ ನೋಡಿದ್ದೀರಾ ಅಂದರೆ ನಿಮಗೆ ಇದೇನಾದರೂ ಇನ್ಫಾರ್ಮೇಟಿವ್ ಮತ್ತು ಎಜುಕೇಷನ್ಗೆ ಯೂಸ್ ಆಗುವಂಥ ವಿಡಿಯೋ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನನಗೂ ಕೂಡ ಸಪೋರ್ಟ್ ಸಿಕ್ಕಾಗುತ್ತೆ.